ಮೇ 25ರ ಬಳಿಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಚುನಾವಣೆ ನಡೆಯುತ್ತಾ ಪ್ರಶ್ನೆ ಇದೆ. ಈ ಬಾರಿ ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡಲಾಗುತ್ತೆ. ಜೂನ್ ಒಳಗಾಗಿ ಜಿಬಿಎ ಎಲೆಕ್ಷನ್ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಬಾರಿ ಜಿಬಿಎ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೂ ಬ್ಯಾಲೆಟ್ ಪೇಪರ್ ಬಳಸ್ತೀವಿ. ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಹೇಳಿಕೆ ಕೊಟ್ಟಿದ್ದಾರೆ. ಇವಿಎಂಗಿಂತ ಬ್ಯಾಲೆಟ್ ಪೇಪರ್ ಬಳಕೆ ಸೂಕ್ತ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸ್ತೀವಿ. ಇವಿಎಂ ಹಾಗೂ ಬ್ಯಾಲೆಟ್ ಎರಡರಲ್ಲೂ ದೋಷ ಇಲ್ಲ ಅಂತ ಹೇಳಿದ್ದಾರೆ. ಜಿಬಿಎ ಎಲೆಕ್ಷನ್ ಮೇ 25ರ ಬಳಿಕ ನಡೀಬಹುದು. ಈ ಬಾರಿ ಜಿಬಿಎ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ವೋಟಿಂಗ್ ಅಂತ ಅಂದ್ರೆ ಬ್ಯಾಲೆಟ್ ಪೇಪರ್ ಅನ್ನ ಬಳಸಲಾಗುತ್ತೆ. ಇವಿಎಂಗಿಂತ ಅದೇ ಸೂಕ್ತ ಅಂತ ಅನ್ಸುತ್ತೆ ಅಂತ ಹೇಳಿದ್ದಾರೆ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆ ಚುನಾವಣೆ ಸಂಬಂಧ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ. ಕರಡು ಮತದಾರರ ಪಟ್ಟಿ ಕುರಿತು ನಡೀತಾ ಇರುವಂತಹ ಸುದ್ದಿಗೋಷ್ಠಿ ಇದು. ಇವತ್ತು ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಆಕ್ಷೇಪಣೆಗೆ ನಾಳೆಯಿಂದ ಅವಕಾಶ ಇರುತ್ತೆ. ಫೆಬ್ರವರಿ 6ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ನಾಳೆಯಿಂದ ಮನೆ ಮನೆಗೆ ಹೋಗಿ ಬಿಎಲ್ಒಗಳು ಮತದಾರರ ಪರಿಶೀಲನೆ ಮಾಡ್ತಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರು ತಪ್ಪಿದ್ರೆ, ಹೆಸರು ಬಿಟ್ಟು ಹೋಗಿದ್ರೆ ಅಥವಾ ಯಾವುದಾದ್ರೂ ತಪ್ಪಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಹೇಳಿಕೆ ಕೊಟ್ಟಿದ್ದಾರೆ. ಇವಿಎಮ್ಗೆ ಏನು ದೋಷ ಇದೆ, ಬ್ಯಾಲೆಟ್ ಪೇಪರ್ಗೆ ಏನು ದೋಷ ಇಲ್ಲ, ಅದಕ್ಕೆ ಯಾಕೆ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀರಿ ನೀವು. ಹೌದು, ಎರಡರಲ್ಲಿ ದೋಷ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಇವಿಎಮ್ನ ಎತ್ತಿ ಹಿಡಿದಿದೆ. ಸುಪ್ರೀಂ ಕೋರ್ಟು ಕೂಡ ನೀವು ಬ್ಯಾಲೆಟ್ ಪೇಪರ್ ಯೂಸ್ ಮಾಡಬೇಡ್ರಿ ಅಂತ ಹೇಳಿಲ್ಲ. ಯಾವುದೇ ಕಾನೂನಿಲ್ಲ. ನಮ್ಮ ಜಿಬಿಎದಲ್ಲಿ ಕಂಡಕ್ಟ್ ಆಫ್ ರೂಲ್ಸ್ನಲ್ಲಿ ಜಿಬಿಎ ಏನು ಆ್ಯಕ್ಟ್ ಮಾಡಿದಾರಲ್ಲ, ಅದರಲ್ಲಿ ದೇರ್ ಇಸ್ ಎ ಸ್ಪೆಸಿಫಿಕ್ ಪ್ರೊವಿಷನ್ ಟು ಹೋಲ್ಡ್ ದ ಎಲೆಕ್ಷನ್ ಥ್ರೂ ದ ಬ್ಯಾಲೆಟ್ ಪೇಪರ್. ನಾವು ಯಾಕೆ ಅದು ಕಾಯ್ದೆ ಇದ್ದಾಗ ಅದನ್ನ ಯಾಕೆ ಯೂಸ್ ಮಾಡಬಾರ್ದು? ಅದೇ ಮತ್ತೆ ಇದನ್ನ ಯಾಕೆ ಮಾಡಬಾರ್ದು? ನೀವು ಹೇಳಿ, ಇದನ್ನ ಯಾಕೆ ಮಾಡಬಾರ್ದು? ಮತದಾರ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ ಪಾಪ ಅವ್ರು ಯಾಕೆ ಯಾರು ಹೆದರ್ಕೋಂಥದ್ದೇನಲ್ಲ. ಇಟ್ ಈಸ್ ಎ ನ್ಯೂ ಸಿ ದಿಸ್ ಸಿಸ್ಟಮ್ ಥ್ರೂ ಬ್ಯಾಲೆಟ್ ಪೇಪರ್ ಈಸ್ ಬೀಂಗ್ ಇಂಟ್ರೊಡ್ಯೂಸ್ಡ್ ಆಫ್ಟರ್ ಲಾಂಗ್ ಟೈಮ್. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಜಿಬಿಎ ಚುನಾವಣೆಗೆ ಈ ಬಾರಿ ಬ್ಯಾಲೆಟ್ ಪೇಪರ್ ಅನ್ನ ಬಳಸಲಾಗುತ್ತೆ ಅನ್ನೋ ಮಾಹಿತಿ. ಯಾವಾಗಲೂ ಟೆಕ್ನಾಲಜಿ ಮುಂದೆ ಹೋಗ್ತಾ ಇದ್ದಂಗೆ ಇವಾಗ ಮತ್ತೆ ಬ್ಯಾಲೆಟ್ ಪೇಪರ್ ಯಾಕೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿದೆ. ಜೊತೆಗೆ ಮನೆ ಮನೆಗೂ ಹೋಗಿ ಒಂದು ಮತದಾರರ ಪರಿಷ್ಕರಣೆ ಮಾಡುವಂಥದ್ದಿರಬಹುದು ಅಥವಾ ಏನಾದರೂ ತಪ್ಪಿದ್ರೆ ಸರಿಪಡಿಸುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾರೆ. ಸೊ ಇದೆಲ್ಲದರ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಶಶಿಧರ್? ಸಿಂಧೂರ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಈ ಚುನಾವಣೆಗಳನ್ನು ನಡೆಯೋದು ಕೇಂದ್ರ ಚುನಾವಣಾ ಆಯೋಗ ಇದೆ. ಆ ಒಂದು ಆಯೋಗ ನಿರ್ಧಾರವನ್ನು ಮಾಡುತ್ತೆ. ಅದೇ ರೀತಿಯಲ್ಲೂ ಕೂಡ ರಾಜ್ಯದಲ್ಲಿ ಬರುವಂಥ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳು, ಅದೇ ರೀತಿಯಲ್ಲಿ ಕೂಡ ಮಹಾನಗರ ಪಾಲಿಕೆಗಳು ಇಲ್ಲ ಪಾಲಿಕೆಗಳು ಈ ಒಂದು ಚುನಾವಣೆಯನ್ನು ನಡೆಸುವಂಥ ಅಧಿಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಇರುತ್ತದೆ. ಈ ಕಾರಣದಿಂದ ಮೊದಲಿಂದಲೂ ಕೂಡ ಇಡೀ ದೇಶಾದ್ಯಂತ ಬ್ಯಾಲೆಟ್ ಇವಿಎಂಗಳನ್ನು ತಂದು 15 ವರ್ಷಗಳಾಯಿತು. 15 ವರ್ಷದಿಂದಲೂ ಕೂಡ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ಅದೇ ರೀತಿಯಲ್ಲಿ ಕೂಡ ರಾಜ್ಯಸಭೆ ಚುನಾವಣೆಗಳು ನಡೀತಾ ಇದೆ. ಆದರೆ ಅದೇ ರೀತಿಯಲ್ಲೂ ಕೂಡ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಉಳಿದಂಥ ರಾಜ್ಯ ಚುನಾವಣಾ ಆಯೋಗ ನಡೆಸುವಂಥ ಚುನಾವಣೆಗಳು ಇದುವರೆಗೂ ಕೂಡ ಇಲ್ಲೂ ಕೂಡ ಬ್ಯಾಲೆಟ್ ಪೇಪರ್ಗಳನ್ನ ಇವಿಎಂ ಮಿಷನ್ಗಳನ್ನ ಅಳವಡಿಕೆ ಮಾಡಿಲ್ಲ. ಬ್ಯಾಲೆಟ್ ಪೇಪರ್ಗಳನ್ನೇ ಚುನಾವಣೆ ನಡೆಸುವುದನ್ನ ಮುಂದುವರಿಸ್ತಿದ್ದಾರೆ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಸೂಚನೆ ಕೂಡ ಕೊಟ್ಟಿತ್ತು. ಯಾವುದರಲ್ಲೂ ಕೂಡ ಗೋಲ್ಮಾಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಬ್ಯಾಲೆಟ್ ಪೇಪರಲ್ಲೂ ಕೂಡ ಗೋಲ್ಮಾಲ್ ಮಾಡೋದಕ್ಕಾಗೋದಿಲ್ಲ, ಅದೇ ರೀತಿ ಕೂಡ ಇವಿಎಂ ಅಲ್ಲಿ ಕೂಡ ಮಾಡೋದಕ್ಕಾಗೋದಿಲ್ಲ. ಎರಡರಲ್ಲೂ ಕೂಡ ಚುನಾವಣೆ ನಡೆಸೋದಕ್ಕೆ ಅರ್ಹ ಅಂತ ಕೂಡ ಹೇಳಿದೆ. ಇದೇ ಕಾರಣವನ್ನು ಇಟ್ಕೊಂಡು ರಾಜ್ಯ ಚುನಾವಣಾ ಆಯೋಗ ಪ್ರತಿಯೊಂದು ಸ್ಥಳೀಯ ಸಂಘ ಸಂಸ್ಥೆಗಳಾಗಿರ್ಬೋದು, ಚುನಾವಣೆಗಳಿರ್ಬೋದು ಎಲ್ಲವನ್ನೂ ಕೂಡ ಇದುವರೆಗೂ ಕೂಡ ಬ್ಯಾಲೆಟ್ ಪೇಪರ್ಗಳನ್ನೇ ಬಳಕೆಯನ್ನು ಮಾಡಿಕೊಂಡು ಚುನಾವಣೆಗಳನ್ನು ನಡೆಸ್ತಿದೆ. ಈ ಬಾರಿಯೂ ಕೂಡ ಬರುವಂಥ ಪಾಲಿಕೆ ಚುನಾವಣೆಯಲ್ಲೂ ಕೂಡ ನಾವು ಬ್ಯಾಲೆಟ್ ಪೇಪರಲ್ಲೇ ಚುನಾವಣೆಯನ್ನು ಮಾಡ್ತೇವೆ. ನಮಗೂ ಕೂಡ ಕೌನ್ಸಿಲ್ ಆಕ್ಟ್ ಇದೆ, ರಾಜ್ಯ ಚುನಾವಣಾ ಆಯೋಗದಲ್ಲೂ ಕೂಡ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ನ ಸೂಚನೆ ಕೂಡ ಇದೆ. ಎಲ್ಲೂ ಕೂಡ
ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಬೇಡಿ ಅಂತಲೂ ಕೂಡ ಇಲ್ಲಿವರು ಕೂಡ ಹೇಳಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ. ಆದರೆ ಸದ್ಯಕ್ಕೆ ಇಡೀ ದೇಶದಂತ ಕಾಂಗ್ರೆಸ್ನವರು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು. ಏನಂತಂದ್ರೆ EVM ಮಿಷನ್ಗಳಲ್ಲಿ ಲೋಪ ಆಗಿದೆ, ಬಿಜೆಪಿಯವರಿಗೆ ಅನುಕೂಲಕ್ಕೆ ತಕ್ಕಂತೆ ಚುನಾವಣೆಯನ್ನು ನಡೆಸ್ತಿದ್ದಾರೆ, ಅದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಸಹಿ ಸಂಗ್ರಹವನ್ನು ಮಾಡಿ ಕೇಂದ್ರ ಚುನಾವಣಾ ಆಯೋಗ ಕೂಡ ದೂರನ್ನು ಕೂಡ ಕೊಡ್ತಾ ಇದ್ರು. ಆದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಈಗ ವಿರೋಧ ಪಕ್ಷದಲ್ಲಿ All right, BJP ಮತ್ತು JDS ಇದೆ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.